ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಒಂದು ಇವತ್ತಿನ ದಿನ ವಿಡಿಯೋ ಹಂಚ್ಕೋಬೇಕಂತ ಅನ್ನಿಸ್ತು. ಸಾಕಷ್ಟು ವಿಡಿಯೋಗಳು ಇವತ್ತಿನ ದಿನ ನೋಡ್ತೀರಿ. ಕಬ್ಬ ನಾವು ಯಾಕೆ ಇಳುವರಿ ಬರೋಂಗಿಲ್ಲ, ಯಾಕೆ ಫೇಲ್ ಆಗಕತ್ತೇವೆ ಅಂತ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಕಬ್ಬಿನೆಲ್ಲ ಕಬ್ಬು ಮಾಡೋದ್ರಿಂದ ಏನು ವ್ಯತ್ಯಾಸ ಆಯಿತು, ಇವತ್ತಿನ ದಿನ ಒಂದು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಮತ್ತು ಹುಲ್ಲಿನ ಎಣ್ಣೆ ಹೊಡೆಯೋದ್ರಿಂದ ಕಬ್ಬಿಗೆ ಇಫೆಕ್ಟ್ ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಇವತ್ತಿನ ದಿನಮಾನದಲ್ಲಿ 190ರಷ್ಟು ಜನ ಎಲ್ಲರೂ ಹುಲ್ಲಿನ ಎಣ್ಣೆ ಬೆನ್ನು ಹತ್ತಿದಿರಿ. ಇವತ್ತು ಕೂಡ ಒಂದು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ಇದು ನಮ್ಮದು ಹಳೆನೇ ಆಗ್ಬೇಕು, ಅಕ್ಕನ ಮಗ ಅಂತ ನಮ್ಮೂರಲ್ಲೇ. ಇಲ್ಲಿ ಏನಂತಂದ್ರೆ, ಇದು ಕಬ್ಬ ಇವರು ಹುಲ್ಲಿನ ಎಣ್ಣೆ ಹೊಡೆದಾರ. ಇಲ್ಲಿ ಬಿಟ್ಟು ಅವತ್ತಿನ ದಿನ ಒಂದೇ ದಿನ ಹಚ್ಚಿದ ಕಬ್ಬ ಒಂದೇ ಬೀಜ. ಬರೀ ಏನು ವ್ಯತ್ಯಾಸ ಏನಂತಂದ್ರೆ, ಇಲ್ಲಿ ಹೊಳ್ಳಿಸ್ತೀನಿ ನಾನು. ಇದು ಏನದಲ್ರಿ, ಇದು ಕಸ ತೆಗೆದಿದ್ದು ಹೌದ್ರಿ. ನಿನ್ನ ಹೆಸರು ಹೇಳಪ್ಪಿ? ಸುರೇಶ ಬಿರಾದಾರ, ಊರು ಮದ್ರಿ. ಈಗ ಇದು ಹುಲ್ಲಿನ ಎಣ್ಣೆ ಹೊಡೆದಿರಿ? ಹೊಡೆದಿಲ್ಲ. ಇಟ್ಟು ಮಟ್ಟ ಏನದ್ರಿ, ಇದು ಕಸ ತೆಗ್ದಿರಿ. ಅಂದ್ರೆ ಈಗ ನಿಮ್ಮ ಕಣ್ಣಾರೆ ಕಾಣತ್ತಲ್ಲ ನಿನಗೆ ಹುಲ್ಲಿನ ಎಣ್ಣೆ ಹೊಡಿಬಾರ್ದಪ್ಪ ಅಂತ. ಹುಲ್ಲಿನ ಎಣ್ಣೆ ಹೊಡೆದಿದ್ದಕ್ಕೆ ಇದು ನೋಡಿ ಸರ್, ಇದು ಹುಲ್ಲಿನ ಎಣ್ಣೆ ಹೊಡಿಲಾರ್ದು ಕಸ ತೆಗದಾರ. ಬೆಳಿ ಪೂರ ಹಿಂಗದ, ಇದು ಹಚ್ಚ ಹಸಿರದ. ಇದು ಇಲ್ಲೇ ಹೊಳಸ್ತೀನಿ, ಈಗ ಸಾಲ್ಬಲ್ಲಿ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇದು ಏನದ ಸ್ವಲ್ಪ ದಪ್ಪ ಆಗ್ಯದ ಅಂತಾರೆ ಅವ್ರು, ಕಡಿಮೆ ಹೊಡಿಬೇಕಾಗಿತ್ತು, ಜಾಸ್ತಿ ಡೋಸ್ ಹಾಕಿ ಹೊಡೆದಾರ. ನಿಮ್ಮ ಲೈವ್ ಕಾಣಕತ್ತೈತಿ. ಇವು ಕಬ್ಬು ತುಳಿದಿನ ಒಂದೇ ದಿನ ತುಳಿದಿರಿ? ಯಾವ್ದು ಮೊದಲು ಯಾವುದು? ಇವತ್ತು ಇದು ಈಗ ನೀವು ಎಣ್ಣೆ ಹೊಡೆದಿದ್ದೆ ಮೊದಲಿಂದು. ಇನ್ನೊಂದು ಏನು ವಿಚಾರ ಅಂದ್ರೆ, ಇದು ಮೊದಲು ಹಚ್ಚದ ಸರ ಒಂದು 2-3 ದಿನ, 2-3 ದಿನ ಇದು ಮತ್ತೆ ಹಿಂದಗಡೆ ಹಚ್ಚದ. ಮೊದಲು ಹಚ್ಚಿದ ಕಬ್ಬು ನೋಡ್ರಿ, ಇದು ಹಚ್ಕೊತ್ ಬರಾಗ 2-3 ದಿನ ಆಗ್ತದೆ. ಮೊದಲೇ ಮುಂಗ್ತಿದ್ರು ಕೂಡ ಒಂದು ಇಫೆಕ್ಟ್ ಏನಂತಂದ್ರೆ, ನಾವು ಹುಲ್ಲಿನ ಎಣ್ಣೆ ಹೊಡಿದ್ರಿಂದ ಬೆಳೆ ಹಾಳಾಗೋದಲ್ಲ, ಬರೋ ವರ್ಷತಾನೆ ಏನಂತಂದ್ರೆ ಭೂಮಿನೂ ಹಾಳಾಗ್ತದೆ. ಯಾರೋ ರೈತರು ದಯಮಾಡಿ ಏನಂತಂದ್ರೆ ಹುಲ್ಲಿನ ಎಣ್ಣೆ ಜಾಸ್ತಿ ಹೊಡಿಬೇಡ್ರಿ. ಮತ್ತು ಇನ್ನೊಂದು ಏನು ಹೇಳೋದು ಅಂತಂದ್ರೆ, ಇದು ಇನ್ನು ವ್ಯತ್ಯಾಸ ಏನಂತ, ನಿಮಗೇನು ಕಾಳಿನ ಖರ್ಚು ಆಗ್ಬೋದು. ಒಂದು 5-6 ಸಾವಿರ ಆತೈತನ ತೆಗ್ಸಿದ್ರು. ಒಂದು 10 ಸಾವಿರ ಹೇಳ್ರಿ. ಆದ್ರೆ ಇಲ್ಲಿ ನಿಮಗೆ ಒಂದು 4-5 ಟನ್ ಹೆಚ್ಚಿಗೆ ಬಂದ್ರು, ಇವತ್ತು 4 ಟನ್ ಬಂದ್ರು 4-3 12 ಸಾವಿರ ಹೆಚ್ಚಿಗೆ ಬರ್ತದೆ. ಯಾಕಂತಂದ್ರೆ ಬೆಳೆಯೋ ಸಿರಿ ಮೊಳಕೆ ಇಲ್ಲ ಅಂತ ಹೇಳ್ತಾರೆ. ಇದು ಟನ್ನೇಜ್ ಹೆಚ್ಚಿಗೆ ಬಂದೇ ಬರ್ತದೆ. ನಾವೇನು ಅನ್ಕೊಂಡೇವಿ, ಆಳ ತುಟ್ಟಿ ಆತವ್ರಿ, ಹುಲ್ಲಿನ ಎಣ್ಣೆ ಹೊಡೆದ್ರೆ ಪೀಡ ಹೋಗ್ಬಿಡ್ತಂತೀರಿ. ನೋಡ್ರಿ, ಇಲ್ಲಿ ಮರಿ ಸಂಖ್ಯೆನೂ ಇಲ್ಲ, ಲಕ್ಷಣ ಇಲ್ಲ. ಬೆಳೆ ಪೂರ ನೋಡ್ರಿ ಇದು ಹೆಂಗೆ, ಪೂರನೇ ನೋಡ್ರಿ ಹೆಂಗೈತಿ ಬೆಳೆ. ಪೂರ್ಣ ಈ ಥರ ಹಳಕ್ಕದ, ಮರಿ ಹೊಡೆದಿಲ್ಲ, ಕಾಣ್ತೈತಿ. ಇಲ್ಲಿ ಮಗ್ಗಲು ಬಂದ ರೂಪಲೆ ಇಲ್ಲಿ ಚಾಲು ಆಕತ್ತೆ ನೋಡ್ರಿ. ಇದು ಸೇಮ್ ನಮ್ಮ ಮಳೆಂದೇ ಅದ. ಬಟ್ ನನಗೊಂದು ಇದು ತಿಳಿಸ್ಕೊಡ್ಬೇಕಂತ ಅನ್ನಿಸ್ತು. ತಾವೆಲ್ಲರೂ ರೈತರು ಈ ತಪ್ಪು ಮಾಡದೆ ಸ್ವಲ್ಪ ಲಾಗೋಡಿ ಹೆಚ್ಚಾದ್ರಾಗಲಕ್ಕ ಕಬ್ಬು ಚಲೋ ಬರ್ತದೆ, ಭೂಮಿನೂ ಉಳಿತದೆ ಅಂಥೇಳಿ ನನ್ನ ವಿಚಾರದ. ನಮಸ್ಕಾರ.